ಇದು 4.75 ಎಕರೆ ಬಂದಿರುವಂಥ ಜಾಗ. ಒಳ್ಳೆ ಬಾಕ್ಷಾಗಿ ಸ್ಕ್ವೇರ್ ಆಗಿದೆ ಜಾಗ, ಮಾತ್ರ ಸೂಪರ್ ಆಗಿದೆ. ಇದು ಎಲ್ಲ ಈ ಏರಿಯೆಲ್ಲ ಒಂದು 100 ಎಕರೆ ಒಬ್ಬರೇ ಓನರು. ಇವರೆಲ್ಲ ಅಣ್ಣ ತಮ್ಮದ್ರಿಗೆಲ್ಲ ಡಿವೈಡ್ ಮಾಡ್ಕೊಂಡಿದ್ದಾರೆ. ಒಳ್ಳಂತೂ ನೋಡಿ ಹೆಂಗಿದೆ, ಬಾಕ್ಷಾಗಿ ಸ್ಕ್ವೇರ್ ಆಗಿದೆ. ಇದು ಒಂದು 1/4 ಕಿಲೋಮೀಟರ್ ದೂರದಿಂದ ಎಲ್ಲ ಅಣ್ಣ ತಮ್ಮದರು ಅನುಮತಿ ರೋಡ್. ಇದು ಒಂದು 12 ಅಡಿ ರಸ್ತೆ. ಜಾಗ ಅಂತ ಎಲ್ಲ ಹಿಂಗೆ ಇದೆ. 10 ಗುಂಟೆ ಕಮ್ಮಿ 5 ಎಕರೆ. ಒಂದು ಬೋರ್ವೆಲ್ ಐತೆ, ಸರ್ವಿಸ್ ಎಲ್ಲ ಐತೆ, ಮೋಟ್ರ್ ಬಿಟ್ಟಿಲ್ಲ. ಇಲ್ಲೆಲ್ಲ ಸುತ್ತ ಬರೀ ತೋಟಗಳೇ. ಈ ಕಡೆಗೂ ಹಿಂದಕ್ಕೆ ಹೋಗೋಕೆ ಅನುಮತಿ ರೋಡು. ಅವ್ರದ್ದೇ ಮುಂದುಗಡೆ ಜಮೀನು ಐತೆ. ಜಾಗ ಮಾತ್ರ ಒಳ್ಳೆ ಒಂದೇ ಬೌಂಡರಿ. ಮಣ್ಣಂತೂ ಫುಲ್ಲು ರೆಡ್ ಸೈಲು. ಹನೂರು ಟೌನಿಂದ 5ರಿಂದ 6 ಕಿಲೋಮೀಟ್ರು. ಬೆಟ್ಟ ಹೈವೇ ಇದೆಲ್ಲ. ಹೈವೇಯಿಂದ 5ರಿಂದ 6 ಕಿಲೋಮೀಟ್ರು. ಬೆಂಗಳೂರಿಂದ 160 ಕಿಲೋಮೀಟ್ರ್ ಆಗುತ್ತಾ. ಜಾಗ ಮಾತ್ರ ಸೂಪರ್ ಆಗಿದೆ ನೋಡಿ. ಮಣ್ಣಂತೆಲ್ಲ ರೆಡ್ ಸೈಲು. ಮಳವಳ್ಳಿಯಿಂದ 55 ಕಿಲೋಮೀಟ್ರ್ ಆಗುತ್ತಾ. ಬೆಂಗಳೂರಿಂದ 160 ಕಿಲೋಮೀಟ್ರು. ಇದು 4.75 ಎಕರೆ ಬಂದಿರುವಂಥ ಜಾಗ. ಜಾಗ ಮಾತ್ರ ಒಳ್ಳೆ ಜಾಗ. ಊರಿಂದ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತಾ. ಒಳ್ಳೆ ಸುತ್ತ ಲೊಕೇಶನ್ನು, ಒಳ್ಳೆ ಹೀವಿದೆ. ಎಲ್ಲ ಸುತ್ತ ಏರಿಯಾದಲ್ಲೆಲ್ಲ ಫುಲ್ ಬೆಂಗಳೂರಿನವ್ರೇ ಇರೋದು ನೋಡಿ. ಇಲ್ಲಿವರೆಗೂ ಈ ಲ್ಯಾಂಡ್ವರೆಗೂ ಅನುಮತಿ ರೋಡೆ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ಕೊಂಡು ಅವರು ಒಂದೇ ವಟಾರದವರು ನೋಡಿ. ಒಂದು 15 ಅಡಿ ರಸ್ತೆ ಬರ್ತದೆ. ಇದು ಒಂದು 1/4 ಕಿಲೋಮೀಟ್ರ್ ದೂರ. ಇಲ್ಲಿಂದ ಪುನಃ ಮತ್ತೆ ಹಿಂಗೆ ಇವರು ಬಿಟ್ಕೊಡ್ಬೇಕು. ಇವರು ಎಕರೆ 35 ಲಕ್ಷ ಹೇಳ್ತಾ ಇದ್ದಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗುತ್ತಾ. ಜಾಗ ಮಾತ್ರ ಸೂಪರ್ ಆಗಿದೆ. ಹನೂರು ಟೌನಿಂದ 5 ಕಿಲೋಮೀಟ್ರ್ ಆಗುತ್ತಾ. ಬೆಂಗಳೂರಿನ 160 ಕಿಲೋಮೀಟ್ರು. ಲೀಗಲ್ ಡಾಕ್ಯುಮೆಂಟು ಇದು ಪರ್ಚೇಸ್ ಮಾಡಿರುವಂಥ ಜಾಗ.